ಒಂದು ಆಧಾರ್ ಕಾರ್ಡ್ ಬೇಕಂದ್ರೆ ಹಿಂದಿಗೆ ಅವಲಿ ಇದು ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ನಾನು ವ್ಲಾಗ್ ಅಂದಮೇಲೆ ವ್ಲಾಗು ಲೈಫ್ ಸ್ಟೈಲ್ ಇರಬೇಕು. ಡೈಲಿ ಏನು ಮಾಡ್ತೀನಿ ಅದು ಓಕೆನಾ, ಸುಮ್ಮನೆ ಅದು ಇದೆಲ್ಲ ಬೇಡ ಗುರು. ಇವಾಗ ಗಂಟೆ ಅಲ್ಲ ಟೈಮು, ನಿಮಗೆ ಟೈಮು ಗಂಟೆ ಎಲ್ಲ ಒಂದೇ 12:23. ಇವಾಗ ಊಟ ಮಾಡೋಕ್ಕೆ ಊಟ ಬಂದಿದೆ, ನೋಡೋಣ. ಊಟ ಇಲ್ಲ ಅಂದರೆ ಹೊರಗಡೆ ಬಿರಿಯಾನಿ ತಿನ್ನೋಣ ಪ್ಲ್ಯಾನ್ ಇದೆ. ಏನಂತೀರಾ? ಓಕೆನಾ? ಎಸ್. ಇವಾಗ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಫುಲ್ ಒಂಥರ ಫೀವರ್ ಥರ ಫೀಲ್ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಸ್ವಲ್ಪ ಶೀತ ಆಗೋ ಥರ ಅನಿಸ್ತಾಯಿದೆ. ಎಲ್ಲೂ ಹೋಗಿಲ್ಲ ಇವತ್ತು ನೋಡಿ, ಚಾರ್ಜಿಂಗ್ ಫೋನ್ ಇಲ್ಲಿ. ಇವಾಗ ಎಷ್ಟು ಗಂಟೆ ಆಗಿದೆ ಗೊತ್ತಾ? ಫುಲ್ ಒಂಥರ ಫೀವರ್ ಥರ ಫೀಲ್ ಆಗ್ತಾಯಿದೆ, ಏನಂತ ಗೊತ್ತಿಲ್ಲ. ಸ್ವಲ್ಪ ಶೀತ ಆಗೋ ಥರ ಅನಿಸ್ತಾಯಿದೆ. ಬನ್ನಿ ಇವಾಗ ಎಲ್ಲಿ ಹೋಗ್ತಾಯಿದ್ದೇನೆ, ಒಂದು ಸೋಪ್ ತರಬೇಕಷ್ಟೇ. ಸೋಪೆ ಇನ್ನೆಂತ ಇಲ್ಲ. ಒಂದ್ಸಲ ಹೊರಗಡೆ ಹೋದರೆ 20 ರೂಪಾಯಿ ಖರ್ಚಾಗ್ಬಿಡ್ತಲ್ಲ. ದೊಡ್ಡವರು ಎಲ್ಲಿ ಹೋಗಿದೆ? ಯಾಕೆ ಹೋಗಿದ್ದೆ? ಸೋಪು 10 ರೂಪಾಯಿದೊಂದು ಲೈಫ್ ಬಾಯ್ ತಗೊಬಂದಿದ್ದೀನಿ. ಎಸ್, ಇವಾಗ ಪ್ಲ್ಯಾನ್ ಏನು ಗೊತ್ತಾ? ಪ್ಲ್ಯಾನು ಲೋಕಲ್ ವೆಂಡರ್ಸ್ ಅಂದರೆ ವ್ಯಾಪಾರ ಮಾಡೋರ ಹತ್ರ ಹೋಗ್ಬಿಟ್ಟು ಡಿಫ್ರೆಂಟ್ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಯಾವ ಲ್ಯಾಂಗ್ವೇಜ್ ನನಗೂ ಗೊತ್ತಿಲ್ಲ, ಸುಮ್ಮನೆ ಚೈನೀಸ್ ಅಂತ ಅನ್ಕೋಬಿಡಿ. ಟ್ರಯಲಿಗೆ ಎಲೆಕ್ಟ್ರೋಮಾರಿ ಹಚ್ತಾ ಇದ್ದಿತ್ತು ಚದಾಕ್ತವ್ರು ತಾಯು ತೋರಿ ಚಚ್ಚುದು. ಯಾವ ಲ್ಯಾಂಗ್ವೇಜು ಸ್ವಲ್ಪ ಡಿಫ್ರೆಂಟ್ ಇರಬೇಕು, ನನಗೂ ಗೊತ್ತಾಗ್ತಿಲ್ಲ. ಈ ಸದ್ಯಕ್ಕೆ ಇದನ್ನು ಇಟ್ಕೊಂಡಿದ್ದೀನಿ ತಲೆಯಲ್ಲಿ. ನೋಡೋಣ ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಏನೊಂದು ತೆಗಿಯೋದಕ್ಕೆ. ಸೊ ಅವ್ರ ಹತ್ರ ಆ ಥರ ಮಾತಾಡೋಣ. ಅವ್ರ ರಿಯಾಕ್ಷನ್ ಹೆಂಗೆ ಬರುತ್ತೆ ಅದೇ ವ್ಲಾಗ್ ಇವತ್ತು, ಓಕೆನಾ? ಸೊ ಫೈನಲಿ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ವಾಯ್ಸ್ ಕೇಳಿಸಿ ಅನ್ನೋದೇ ದೊಡ್ಡ ಡೌಟು. ಸೊ ಇವಾಗ ಲ್ಯಾಂಗ್ವೇಜ್ ಚೇಂಜ್ ಮಾಡಬೇಕಾಗತ್ತೆ. ಬನ್ನಿ ಹೋಗಿ ನೋಡೋಣ ಏನಾಗುತ್ತೆ ಅಂತ. ಆಧಾರ್ ಕಾರ್ಡ್ ಬೇಕು. ಇದೆ ರೀ, ನಿಮಗೆ ಇಲ್ಲಿ ಇದೆ ಆಧಾರ್ ಕಾರ್ಡ್ ಬೇಕು. ಇಲ್ಲಿ ಇದರಿಂದಲೂ ಹೋದ ನಮಗೆ ಅಲ್ಲಿ ಇದರಿಂದ ಹಿಂದೆ ಒಂದೇ ಆಧಾರ್ ಕಾರ್ಡ್ ಬೇಕಂದ್ರೆ ಅದಾಗ ಏನು ಆಧಾರ A few moments later. ಕಲಾವಳಿ ಶ್ರೀರಾಮ್ಗ ಇಲ್ಲಿ ಅದಾಗ ಇವ ಇಲ್ಲಿಂದ ಬಾವಿ ಅದೇ ಇಷ್ಟವ. ಹಿಂದಿಗೆ ಅವಲಿ ಇದು ಹಿಂದಿಲ್ಲ ಸದನ್ ಬಾವುರುತ್ತೆ ಇದೆಲ್ಲ ಆಗೋದ್ರು ಆಗ ಹಾಲುಗುತ್ತೆ. ಬೇರೆ ಥರ ಬೇರೆ ಇದ್ರು ಅದಿರುತ್ತಲ್ಲ ಇರುತ್ತ ಸರಿ ಇಲ್ಲೋ ಇಲ್ಲ ಇದು ಅಲ್ಲ ಇದು ಬ್ರದರ್
ಅಲ್ಲೇ ಗುರು ಅಲ್ಲಿಂದ ಓಡ್ಕೊಂಡೆ ಬಂದ್ಬಿಟ್ಟಿದ್ದೀನಿ ನಾನಂತೂ. ಸೊ ಇನ್ನೊಂದು 2-3 ಜನರ ಹತ್ರ ಹೋದೆ. ಸೊ ಅಲ್ಲಿ ಥರ್ಡ್ ಲಾಸ್ಟ್ ಯಾರ ಹತ್ರ ಹೋದ್ನು, ಅವರು ಯಾರನ್ನ ಹತ್ರ ಕರೆಯೋಕೆ ಹೋದರು. ನಾನು ಒಬ್ಬನೇ ಇರೋದ್ರಿಂದ ಹಂಗೆ ಬಂದ್ಬಿಟ್ಟೆ. ಅದರ ಭಯನೇ ಆಗ್ಬಿಡ್ತು ನನಗೆ ಅಲ್ಲಿಗಂತೂ. ಅದು ಆ್ಯಕ್ಚುಲಿ ಅಲ್ಲಿಗೆ ಹೋದರೆ ಇನ್ನೂ ಚೆನ್ನಾಗಿರ್ತಿತ್ತೇನೋ, ಅಲ್ಲಿಗೆ ಹೋಗಲೇ ಇಲ್ಲ. ಒಳಗಡೆ ಹೋಗಿದ್ದರೆ ಬೇರೆನೇ ಸೀನ್ ಆಗ್ತಿತ್ತು. ಆಲ್ರೆಡಿ ಟೈಮು ಇಲ್ಲ, ಮತ್ತೆ ಅಲ್ಲಿಂದ ನನಗೆ ಸ್ವಲ್ಪ ಭಯನೂ ಆಗ್ಬಿಡ್ತು. ನೀ ಲೈಸೆನ್ಸ್ ಇದೆಯಾ? ನಾನು ಯಾವುದಕ್ಕೆ ಲೈಸೆನ್ಸು ನನಗೆ ಗೊತ್ತಾಗಲಿಲ್ಲ. ರೆಕಾರ್ಡ್ ಮಾಡೋದಕ್ಕ ಏನಕ್ಕೆ ಯಾಕೆ ರೆಕಾರ್ಡ್ ಮಾಡ್ತಿರೋದು ಹೆಂಗೆ ಗೊತ್ತಾಗಿ? ಇದು ಗೋಪುರ ತಲೆ ಮೇಲೆ ಇದ್ದರೆ ಗೊತ್ತಾಗ್ಬಿಡತ್ತೆ. ಅದಕ್ಕೆ ರೈಬನ್ ಗ್ಲಾಸಸ್ಸೇ ಸರಿ. ಅದರಲ್ಲಾದರೆ ಏನಂತ ಗೊತ್ತಾಗಲ್ಲ. ಒಂದು ತಲೆ ಮೇಲೆ ಏನು ಇಟ್ಕೊಂಡು ರೆಕಾರ್ಡ್ ಮಾಡ್ತಾನೆ ಗೊತ್ತಾಗ್ಬಿಡೋದಲ್ಲ, ಅದೇ ಡೇಂಜರು. ರೂಮಿಗೆ ತಲುಪೇ ಬಿಟ್ಟಿದ್ದೀನಿ. ಏನು ರೆಕಾರ್ಡ್ ಮಾಡಿದ್ದೀನಿ ಇವಾಗ ನೋಡಬೇಕಷ್ಟೇ. ಅಯ್ಯೋ, ಲೈಟು ಡೋರ್ ಕ್ಲೋಸ್, ಫ್ಯಾನ್ ಆನ್ ಮಾಡಿದ್ರೆ ವಾಯ್ಸ್ ಕೇಳಿಸಲ್ವ? ಆ ಥರ ಏನು ಪ್ರಾಬ್ಲಮ್ ಇಲ್ಲ ಬಿಡಿ. ಎಷ್ಟು ಗಂಟೆ ಇವಾಗ? 5:43 ಗೈಸ್. ಏನು ಮಾಡಲಿ, ನಾನು ಇನ್ಸ್ಟಾಗ್ರಾಮಿಗೆ ಇವತ್ತು ಇದು ಮಾಡಿ ಅಂತ, ಇವತ್ತು ಶೂಟ್ ಮಾಡಿ ನಾಳೆ ಅಪ್ಲೋಡ್ ಮಾಡೋದಂತ ಅಪ್ಡೇಟ್ ಮಾಡಿದ್ದೀನಿ. ಅದನ್ನ ಹಾಕ್ಬೇಕಾ ಹೆಂಗೆ? ಇಲ್ಲ ಇವತ್ತು ಏನು ಶೂಟ್ ಮಾಡಿದ್ದೀನಿ. ಇವಾಗ ಹೊರಗಡೆ ಹೋಗ್ಬೇಕಾಯ್ತು, ಆ ರೀಸನಿಂದ ಆ ಥರ ಹೇಳ್ಬಿಟ್ಟಿದ್ದೀನಿ. ಕ್ಯಾನ್ಸಲ್ ಮಾಡಿ ಇವಾಗಲೇ ವಾಯ್ಸ್ ಓವರ್ ಕೊಡ್ಬೋದು. ಯಾಕಂದರೆ ಯಾರಿಲ್ಲ ರೂಮಲ್ಲಿ, ಯಾರಿಲ್ಲ ಅಂದರೆ ಆ ಟೈಮಲ್ಲಿ ಒಳ್ಳೆ ಚೆನ್ನಾಗಿ ನನಗೆ ವಾಯ್ಸ್ ಓದೆಲ್ಲ ಬರುತ್ತೆ ಅಂತ ನನ್ನೊಂದು ಎಕ್ಸ್ಪೆಕ್ಟೇಷನು. ನೀವೇನು ಹೇಳ್ತೀರಾ ಹೇಳಿ? ಇವಾಗ ರೆಕಾರ್ಡಿ ಇವಾಗ ನೋಡ್ಬೇಕು ಏನಾಗಿದೆ ಅಂತ. ನಾನು ಫುಲ್ ಭಯ ಪಟ್ಬಿಟ್ಟಿದ್ದೀನಿ. ಅಲ್ಲಿ ಏನಾಗುತ್ತೋ, ಅವ್ರು ಹೋಗ್ಬಿಟ್ಟು ಅವ್ನು ಯಾರನ್ನೋ ಕರೀತವ್ರೆ ಅಲ್ಲಿ, ಬರ್ರ ಅಂತ. ಆ್ಯಕ್ಚುಲಿ ಅವ್ರು ತಮಿಳವರು, ನಾನು ಕನ್ನಡದವನಾಗಿ ಈ ಥರ ಇದಿರ್ಬೇಕಿತ್ತ ಅಂತ ಅನ್ಸ್ಬಿಟ್ಟು. ಅಂದರೆ ಫಸ್ಟ್ ಟೈಮ್ ನಾನು ಇಂಥರ ವೀಡಿಯೋ ಶೂಟ್ ಮಾಡ್ತಾ ಇರೋದು. ಆ ರೀಸನಿಂದ ಸ್ವಲ್ಪ ಭಯ ಆಗ್ಬಿಡ್ತು. ಅವ್ರಿಗಾಗಿ ನಾನು ಏನು ಮಾತಾಡಿದ್ದು ಇದರಲ್ಲಿ ರೆಕಾರ್ಡ್ ಆಗಿದೆಯಾ ವಾಯ್ಸು, ಅದೇ ಸ್ವಲ್ಪ ದೊಡ್ಡ ಇದು. ಯಾಕಂದರೆ ತಲೆ ಮೇಲೆ ಇರೋದು, ಅವ್ರ ವಾಯ್ಸು ಬಂದಿರ್ಬೋದು, ಬಟ್ ನನ್ನ ವಾಯ್ಸ್ ಬಂದಿರುತ್ತೋ ಅದೇ ಗೊತ್ತಿಲ್ಲ. ನನಗೆ ಅವಕಾಡೋ ಬೇಕು ಅಂದಿದ್ದೀನಿ, ಅಲ್ಲೊಬ್ಬರು ಆಧಾರ್ ಕಾರ್ಡ್ ಬೇಕು ಅಂತಿದ್ದಾರೆ. ಸ್ವಲ್ಪ ಫನ್ನಿ ಇತ್ತು. ಅದು ಬಿಟ್ಟರೆ ಸೆಕೆಂಡ್ ಅವ್ರು ಸ್ವಲ್ಪ ಸೀರಿಯಸ್ ಆಗಿಬಿಟ್ರು.